ಹಲೋ ಗಾಯ್ಸ್, ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ಈಗ ಬಂದುಬಿಟ್ಟು ಕಾಲೇಜಿಗೆ ಹೋಗೋ ಟೈಮ್ ಆಯಿತು. ಕೋಲ್ಡ್ ಸ್ಟಾರ್ಟ್ ಮುಗಿಸ್ಕೊಂಡು ನಡೀರಿ ಹೊರಡೋಣ. ಇವತ್ತು ತುಂಬ ಬೇಗನೆ ಬಿಟ್ಟೆ ಮನೇನ. ಕಾಲೇಜ್ ತುಂಬ ಬೇಗ ರೀಚ್ ಆದೆ. ಫಸ್ಟ್ ಕ್ಲಾಸ್ ಬಂದುಬಿಟ್ಟು ಲ್ಯಾಬು ತುಂಬ ಬೇಗನೆ ಮುಗೀತು. ಮ್ಯಾಮ್ ಸ್ವಲ್ಪ ಬ್ಯುಸಿ ಇದ್ದರು ಅನಿಸುತ್ತೆ. ಸೊ ಹಾಗಾಗಿ 2 ಅವರ್ ಲ್ಯಾಬ್ನ 1 ಅವರ್ ಬಿಟ್ಬಿಟ್ರು. ಇತ್ತೀಚೆಗೆ ತುಂಬ ಕಡಿಮೆ ಕ್ಲಾಸಸ್ ಅಟೆಂಡ್ ಮಾಡ್ತಿದ್ದೀವಿ ಅಂತ ಅನ್ನಿಸ್ತು ನನಗೆ. ಇನ್ನೂ 1 ಅವರ್ ಇತ್ತು, ಏನು ಮಾಡೋಣ ಅಂತ ಗೊತ್ತಾಗದೆ ಕ್ಲಾಸಿಗೆ ಬಂದುಬಿಟ್ಟು ಫ್ರೆಂಡ್ಸ್ ಎಲ್ಲ ಹರಟೆ ಹೊಡ್ಕೊಂಡು ಕೂತ್ವಿ. ಹಾಗೆ ಸೆಕೆಂಡ್ ಕ್ಲಾಸ್ ಮುಗಿತಾ ಬಂತು. ಯಾರೋ ಪ್ರಾಕ್ಸಿ ಆಗೋಕ್ಕೆ ಮತ್ತೆ ಟ್ರೈ ಮಾಡಿದ್ರು. ಸೊ ಹಾಗಾಗಿ ಸರ್ ಅಟೆಂಡೆನ್ಸ್ ತೊಗೊಂಡೇ ಎಲ್ರಿಗೂ ಫ್ರೀ ಅಟೆಂಡೆನ್ಸ್ ಕೊಡ್ತೀನಿ ಅಂತ ಹೋಗ್ಬಿಟ್ರು. ಸೊ 3rd ಕ್ಲಾಸು ಅಟೆಂಡ್ ಮಾಡಿ ಮುಗಿಸಿದ್ವಿ. ಅದರ ನೆಕ್ಸ್ಟ್ ಬಂದುಬಿಟ್ಟು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮದು ಒಂದು ಲಾಸ್ಟ್ ಲ್ಯಾಬ್ ಇತ್ತು. ಸೊ ಹಾಗಾಗಿ ಅದನ್ನು ಅಟೆಂಡ್ ಮಾಡೋಕ್ಕೆ ಹೋದ್ವಿ. ಇನ್ನೊಂದು ಲ್ಯಾಬ್ ಕೂಡ ಮುಗೀತು. ನಾವು ನಮ್ಮ ರೆಗ್ಯುಲರ್ ಟೀ ಸ್ಪಾಟ್ಗೆ ಹೋಗ್ತಾ ಇದ್ವಿ. ಇವತ್ತು ಬಂದುಬಿಟ್ಟು ನಾವು ಬರೀ 2 ಜನ ಇದ್ದಿದ್ದು, ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಬ್ಯುಸಿ ಆಗಿಬಿಟ್ಟಿದ್ರು. ಇವತ್ತು ಬಂದುಬಿಟ್ಟು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಟೀ ಕುಡ್ಕೊಂಡು. ಅದರ ನೆಕ್ಸ್ಟ್ ಬಂದುಬಿಟ್ಟು ಮನೆಗೆ ಹೊರಟು. ನಂತರ 6 ಗಂಟೆ ಹಂಗೆ ಮನೆ ರೀಚ್ ಆಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತು ತೆಳಗೆ ಬಂದೆ. ನಂದು ವ್ಲಾಗ್ ಎಡಿಟ್ ಮಾಡ್ತಾನೆ ಮತ್ತು ಜಿಮ್ಮಿಗೆ ಹೋಗ್ಬಿಟ್ಟು ಜಸ್ಟ್ ಇವತ್ತು ಕಾರ್ಡಿಯೋ ಇತ್ತು ಅಂತ ಕಾರ್ಡಿಯೋ ಮುಗಿಸ್ಕೊಂಡೆ. ಹಂಗೆ ಮನೆಗೆ ಬಂದುಬಿಟ್ಟು ಸ್ವಲ್ಪ ಹೊತ್ತು ಹೋದೆ, ಯಾಕಂದರೆ 3 ದಿನದಿಂದ ಮನೇಲಿ ಬೈಸ್ಕೊಂಡು ಸಾಕಾಗಿತ್ತು. ಸೊ ಹಾಗಾಗಿ ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.